ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿಸುರುಳಿಯಲ್ಲಿ ಇಂದಿನ ವಿಷಯ ಕೌರವನಿಗಾದ ಅವಮರ್ಯಾದೆ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಎಲ್ಲ ಧ್ವನಿಸುರುಳಿಗಳನ್ನು ಕೇಳಿ. ದುರ್ಯೋಧನನು ಮಾವನಾದ ಶಕುನಿ ಸಹಿತ ಹಸ್ತಿನಾಪುರಕ್ಕೆ ಹೊರಟನು. ಇಂದ್ರಪ್ರಸ್ಥದಲ್ಲಿ ಸುಂದರವಾದ ಮಯ ನಿರ್ಮಿತವಾದ ಸಭಾಭವನವನ್ನು ದಾಟಿ ಸ್ಫಟಿಕಮಯವಾದ ಭವನಕ್ಕೆ ಆಗಮಿಸಿದನು. ಮಯನ ಶಿಲ್ಪ ಕೌತುಕವನ್ನು ಏನೆಂದು ವರ್ಣಿಸಲಿ. ಕೌರವನು ಅದೊಂದು ಸಣ್ಣ ಕೊಳವೆಂದು ಭ್ರಮಿಸಿ ತಾನುಟ್ಟ ಬಟ್ಟೆಯನ್ನು ಮೇಲೆತ್ತಿ ಕಟ್ಟಿದನು. ತನ್ನ ಪ್ರತಿಬಿಂಬವು ಆ ಸ್ಫಟಿಕದ ಮೇಲೆ ಕಂಡುಬಂದರೂ ನೀರು ಮಾತ್ರ ಅಲ್ಲಿ ಇರಲಿಲ್ಲವಾದ್ದರಿಂದ ಪರಮಾಶ್ಚರ್ಯವಾಯಿತು. ಜೊತೆಗೆ ಪಾಂಡವರ ಶ್ರೀಮಂತಿಕೆಯನ್ನು ಎಣಿಸಿ ಮತ್ಸರವೂ ಬೆಳೆಯಿತು. ಬಾಡಿದ ಮುಖದಿಂದ ಮುಂದೆ ಹೋದಾಗ ನಿಜವಾದ ಸರೋವರವನ್ನು ಕಂಡನು. ಇಲ್ಲಿ ಕೇವಲ ಶಿಲ್ಪಿಯ ಕಲಾ ಕೌಶಲವಿರಬಹುದಾಗಿ ಭಾವಿಸಿ ನೆಟ್ಟಗೆ ಮುಂದೆ ಕಾಲುರಿದುದೇ ತಡ ಮೋಸ ಹೋಗಿ ಸರೋವರಕ್ಕೆ ಬಿದ್ದು ಬಿಟ್ಟನು. ಮುಗ್ಗರಿಸಿ ಬಿದ್ದ ದುರ್ಯೋಧನನನ್ನು ಅವನ ಜೊತೆಯಲ್ಲಿರುವವರು ಆಧರಿಸಿದರು. ದೂರದಲ್ಲಿದ್ದ ಭೀಮಾರ್ಜುನರು, ನಕುಲ ಸಹದೇವರು, ಚಾರಕರು ಗಟ್ಟಿಯಾಗಿ ನಕ್ಕು ಬಿಟ್ಟರು. ದ್ರೌಪದಿಯು, ಭಾವ, ಇದೇನು ನೆಲವನ್ನು ಜಲವೆಂದು ಜಲವನ್ನು ನೆಲವೆಂದು ಭಾವಿಸಿ ಮುಗ್ಗರಿಸಿ ಬಿದ್ದಿರೆ ನಿಮ್ಮ ಪಿತೃಮಹಾಶಯರು ಗತಾಕ್ಷರಾಗಿರುವುದು ಸತ್ಯವಾಗಿದೆ. ಆದರೆ ನೀವು ಯಾವ ದಿನದಿಂದ ಕುರುಡರಾದಿರಿ ಎಂದಳು. ಮಾನಧನನಾದ ದುರ್ಯೋಧನನಿಗೆ ಬಲು ನಾಚಿಕೆಯಾಗಿ ಹೊಸ ಉಡುಪುಗಳನ್ನು ಧರಿಸಿಕೊಂಡನು. ಬಾಗಿಲೆಂದು ತಿಳಿದು ಮುಂದೆ ಹೋದಾಗ ಅದು ರತ್ನಖಚಿತವಾದ ಗೋಡೆಯಾದ್ದರಿಂದ ಹಣೆಗೆ ಬಲವಾಗಿ ತಾಗಿತ್ತು. ಪಾಂಡವರು ಅದನ್ನು ಕಂಡು ಪರಿಹಾಸ್ಯಗೈದರು. ಕೌರವನಿಗೆ ಅವಮಾನ ತಡೆಯಲಾಗಲಿಲ್ಲ. ಪಾಂಡವರ ಮನೆಗೆ ಬಂದು ಅಗೌರವವನ್ನು ಅನುಭವಿಸಬೇಕಾಯಿತೆಂದು ಮನಸ್ಸಿನಲ್ಲಿ ಕೊರಗಿದನು. ಸಾಲದುದ್ದಕ್ಕೆ ಕಣ್ಣು ಕೊರೆಯುವಂತಹ ಮುತ್ತು ಮಾಣಿಕ್ಯದ ಹಾರಗಳು, ಅವರ ಅಷ್ಟೈಶ್ವರ್ಯ ಸೌಭಾಗ್ಯ ಪಾಂಡವರ ಅರಮನೆಯಲ್ಲಿ ರಾಶಿ ರಾಶಿಯಾಗಿ ಬಿದ್ದಿತ್ತು. ಮುಂದಿನ ವಿಷಯ ಶಕುನಿಯ ಕುಟಿಲೋಪಾಯ. ಸುಯೋಧನನು ಅವಮಾನವನ್ನು ತಡೆಯಲಾರದೆ ಶಕುನಿಯ ಮುಖವನ್ನು ನೋಡಿದನು. ಕೌರವ, ಯಾಕೆ ಮುಖ ತಗ್ಗಿಸಿರುವೆ? ನಿನ್ನ ಚಿಂತೆಯನ್ನು ವಿವರಿಸು. ಏನು ಕಾರಣ ಎಂದು ಪ್ರಶ್ನಿಸಿದನು. ಮಾವ, ಧರ್ಮರಾಯನು ರಾಜರಿಗೆ ಅಸೂಯೆ ಬರುವಂತಹ ರಾಜಸೂಯ ಯಾಗವನ್ನು ವೈಭವೋಪೇತವಾಗಿ ಸಂಪೂರ್ಣಗೊಳಿಸುವುದರಿಂದ ಈ ಅಖಂಡ ಭೂಮಂಡಲವು ಧರ್ಮಜನ ಸಾರ್ವಭೌಮತ್ವಕ್ಕೆ ಖಂಡಿತವಾಗಿ ಒಳಪಡುತ್ತದೆ. ಇದನ್ನು ನನಗೆ ಸಹಿಸಲಾಗುವುದಿಲ್ಲ. ಇಲ್ಲಿ ನನಗೆ ಆಗಿರುವ ಮಾನಹಾನಿಯನ್ನು ಹೇಗೆ ಅರಗಿಸಿಕೊಳ್ಳಲಿ? ಹಾಗೆಂದು ಒಮ್ಮೆಯೇ ಧುಮುಕಿ ಭೀಮಾರ್ಜುನರಲ್ಲಿ ಯುದ್ಧ ಮಾಡಿದರೆ ಜಯವು ಬರುವುದು ಅಸಾಧ್ಯವೆಂದು ಭಾವಿಸುತ್ತೇನೆ. ನಾನು ಯಾವ ಬೆಂಕಿಗೆ ಹಾರಲಿ? ಯಾವ ಮಡುವಿಗೆ ಹಾರಿ ಪ್ರಾಣವನ್ನು ನೀಗಲಿ? ಈ ಕ್ಷಣದಲ್ಲಿ ಗರಳವನ್ನು ಕುಡಿದು ಸಾಯುತ್ತೇನೆ. ನಾನು ಈ ಹಿಂದೆ ಪಾಂಡವರ ಸರ್ವ ನಿರ್ನಾಮಕ್ಕೆ ಪ್ರಯತ್ನ ಮಾಡಿದರೂ ಎಲ್ಲವೂ ನಿರರ್ಥಕವಾಯಿತು. ಕಮಲವು ಕೆಸರು ನೀರಿನಲ್ಲಿದ್ದರೂ ಅರಳಿ ಶೋಭಿಸುವಂತೆ ಪಾಂಡವರಿಗೆ ಕಾಡು ನಾಡುಗಳಲ್ಲಿ ನದಿ ತೀರಗಳಲ್ಲಿ ಅಲೆದಾಡುವ ಸ್ಥಿತಿಯೊದಗಿ ಬಂದರೂ ಕೀರ್ತಿಯನ್ನು ಗಳಿಸಿದರು. ವಿಧಿಯ ಆಟದೆದುರು ನಮ್ಮ ಪ್ರಯತ್ನ ನಿರರ್ಥಕವಾಗಿದೆ. ಮಾವ, ಇದರಿಂದಾಗಿ ಅತೀವ ಖೇದಕ್ಕೆ ಒಳಗಾಗಿದ್ದೇನೆ. ಕೌರವ, ಅದು ಸರಿಯೇ. ಪಾಂಡವರನ್ನು ನಾಶಗೈಯುವ ನಿನ್ನ ಶತ ಪ್ರಯತ್ನಗಳು ವ್ಯರ್ಥವಾಗಿವೆ. ಆದರೆ ಪುರುಷ ಪ್ರಯತ್ನವನ್ನು ಬಿಡಲಾಗದು. ಮರಳಿ ಉಪಾಯವನ್ನು ಹೂಡಬೇಕಾಗಿದೆ. ಅರಗಿನ ಮನೆಯಲ್ಲಿ ಸುಡಲು ಪ್ರಯತ್ನಿಸಿದರೂ ಪಾಂಡವರು ಅದರಿಂದ ಹೊರಬಿದ್ದು ಮತ್ತೆ ಲಾವಣ್ಯವತಿ ಪಾಂಚಾಲೆಯನ್ನು ವರಿಸಿದರು. ಇದರಿಂದಾಗಿ ಅವರಿಗೆ ದೃಪದನ ಸಂಬಂಧದ ಬೆಸುಗೆಯಾಯಿತು. ಖಾಂಡವನ ದಹನದಿಂದಾಗಿ ಗಾಂಡೀವ ಧನಸ್ಸು ಮತ್ತು ಅಮೋಘವಾದ ಅಸ್ತ್ರಗಳು ದೊರಕಿದವು. ಕೌರವ, ಇಷ್ಟಾದರೂ ನೀನು ಅಧೀರನಾಗಬೇಡ. ಅವರನ್ನು ಸೋಲಿಸುವ ಉಪಾಯ ನನಗೆ ಹೊಳೆದಿದೆ. ದೈವಾನುಗ್ರಹವೊಂದರಿಂದಲೇ ಅವರು ಮೆರೆಯುತ್ತಿರುವುದರಿಂದ ಆ ಕೃಪೆಯಿಂದ ಅವರು ವಂಚಿತರಾಗುವಂತೆ ಮಾಡಬೇಕು. ಮಾನವನು ದುರ್ವ್ಯಸನಗಳಿಗೆ ಅಂಟಿಕೊಂಡರೆ ದೇವರ ದಯೆ ತಾನಾಗಿ ಕ್ಷೀಣವಾಗುತ್ತದೆ.
ಯುಧಿಷ್ಠಿರನು ಉತ್ತಮ ಗುಣವಂತನಾಗಿದ್ದರೂ ಜೂಜಾಡುವ ಚಪಲವಿದೆ. ಉಪಾಯದಿಂದ ಅವನನ್ನು ನಾವು ಹಸ್ತಿನಾವತಿಗೆ ತರಿಸಬೇಕು. ಪಗಡೆಯಾಟದಲ್ಲಿ ಅವನು ಪಾಲ್ಗೊಂಡನಾದರೆ ಮತ್ತೆ ನೋಡು ನನ್ನ ವೈಭವ. ಅವನನ್ನು ಸುಮ್ಮನೆ ಆಮಂತ್ರಿಸಿದರೆ ಬರಲಾರ. ಅವನಿಗೆ ಆಮಂತ್ರಣ ಅಂದ ನೃಪಾಲನಿಂದ ಹೋದರೆ ಮಾತ್ರ ಹಸ್ತಿನಾವತಿಗೆ ಬರಬಹುದು. ನಿನ್ನ ತಂದೆಯನ್ನು ಒಪ್ಪಿಸುವ ಪ್ರಮುಖ ಕಾರ್ಯ ನೀನು ಮಾಡಿದರೆ ಆಮೇಲೆ ನಾನು ನೋಡಿಕೊಳ್ಳುತ್ತೇನೆ. ಬಾಕಿ ಯುಕ್ತಿಯನ್ನು ನನಗೆ ಬಿಟ್ಟು ಬಿಡು. ಮುಂದಿನ ವಿಷಯ ದುರ್ಯೋಧನನ ದುರ್ಬುದ್ಧಿ. ಹಸ್ತಿನಾವತಿಯನ್ನು ಸೇರಿಕೊಂಡ ಮೇಲೆ ಕೌರವನು ಚಿಂತಾಕ್ರಾಂತನಾಗಿ ತನ್ನ ಅರಮನೆಯಲ್ಲಿದ್ದನು. ಮುಖವು ಬಾಡಿತ್ತು. ಕೃಶನಾಗಿ ವಿವರ್ಣನಾಗಿದ್ದ ಪುತ್ರನ ಚಲನವಲನಗಳನ್ನು ಗಮನಿಸಿ ಯಾಕೆ ಹೀಗಾಯಿತು ಎಂದು ಶಕುನಿಯೊಂದಿಗೆ ಕಾರಣವನ್ನು ಕೇಳಿದನು. ಆದರೆ ಅವನೇ ಮಗನನ್ನು ವಿಚಾರಿಸುವಂತೆ ಹೇಳಿದನು. ಧೃತರಾಷ್ಟ್ರನ ಅಪೇಕ್ಷೆಯಂತೆ ಕೌರವನು ತಂದೆಯ ಅಂತಃಪುರಕ್ಕೆ ಬಂದನು. ಭರತಕುಲ ಶ್ರೇಷ್ಠನೇ, ಬಾ, ಇಲ್ಲಿ ಬಾ. ನಿನ್ನನ್ನು ಅಕ್ಷಿಗಳಿಂದ ನೋಡುವ ಭಾಗ್ಯವಿಲ್ಲದಿರುವುದರಿಂದ ಒಮ್ಮೆ ಅಪ್ಪಿ ಹಿಡಿಯುತ್ತೇನೆ. ಈ ಕುರುಕುಲದ ನಂದಾದೀಪವಾಗಿ ನೀನು ಬೆಳಗಬೇಕಾಗಿದೆ. ಯಾತಕ್ಕಾಗಿ ದುಗುಡ? ಹೇಳು ಮಗನೇ, ನನ್ನಲ್ಲಿ ಮುಚ್ಚುಮರೆಯಿಲ್ಲದೆ ವಿವರಿಸು. ದೇವಾಧಿಪತಿ ಇಂದ್ರನಿಗಿರುವಂತೆ ನಿನಗೆ ಸಕಲ ಸಿರಿ ಸಂಪತ್ತುಗಳು, ಭೋಗ ಭಾಗ್ಯಗಳು ಇವೆ ಅಲ್ಲವೇ? ಅಪ್ಪ, ನಿಮ್ಮಲ್ಲಿ ಹೇಗೆ ವಿವರಿಸಲಿ? ಭೋಗ ಭಾಗ್ಯಗಳಿಗೆ ಯಾವ ಕೊರತೆಯೂ ಇಲ್ಲಿಲ್ಲ. ಮುನಿ ಸಮಾನವಾದ ಜೀವನವನ್ನು ನಡೆಸಿ ಸಮಚಿತ್ತರಾಗಿ ನೀವು ಸ್ವಂತ ಮಕ್ಕಳು ಮತ್ತು ಪಾಂಡವರೊಂದಿಗೆ ಭೇದವನ್ನು ಕಲ್ಪಿಸಿದವರಲ್ಲ. ಆದುದರಿಂದ ನಿಮ್ಮಲ್ಲಿ ಹೇಳಿ ಏನು ಪ್ರಯೋಜನ? ಪಾಂಡವರು ನಡೆಸಿದ ಯಾಗದ ವೈಭವವನ್ನು ಅನುಭವಿಸಿದ್ದೀರಿ. ಮಯ ನಿರ್ಮಿತವಾದ ಸಭಾಭವನದ ಸೊಬಗೇನು? ದ್ರೌಪದಿಯು ರಾಣಿಯಂತೆ ತನ್ನ ಸಖಿಯರೊಂದಿಗೆ ಮೆರೆಯುವ ರೀತಿ ಹೇಗಿತ್ತು? ಜಗದ ಅನೇಕ ರಾಜರು ಸುವರ್ಣ ಭಂಡಾರದಲ್ಲಿ ಗಂಧ, ಚಂದನ, ವಜ್ರ ವೈಡೂರ್ಯಗಳನ್ನು ತಂದಿದ್ದರು. ಅವರಿಗೆ ಧರ್ಮರಾಯನ ಮುಖತಃ ಭೇಟಿ ಸಾಧ್ಯವಾಗಲಿಲ್ಲ. ವೈರಿರಾಜರು ಕೂಡ ಯುಧಿಷ್ಠಿರನ ಮೇಲೆ ಪ್ರೀತ್ಯಾದರಗಳಿಂದ ಗೌರವವನ್ನು ತುಂಬಿದ್ದಾರೆ. ರಾಜಸೂಯ ಯಾಗದಲ್ಲಿ ಕಾಣಿಕೆಯನ್ನೊಪ್ಪಿಸಲು ರಾಜರಿಗೆ ಒಳಬರಲು ಅವಕಾಶವಿಲ್ಲದೆ ದ್ವಾರದಲ್ಲಿ ಕಾಯಬೇಕಾಗಿತ್ತು. ಧರ್ಮಜನಿಗೆ ಜಯಕಾರವೆಬ್ಬಿಸಲು ಜನರೆಷ್ಟು? ಅತಿಥಿಗಳು 10,000 ಮಂದಿ ಒಮ್ಮೆಲೇ ಭೋಜನಕ್ಕೆ ಮಂಡಿಸಿದಾಗ ಅದರ ಸೂಚಕವಾಗಿ ಶಂಖಧ್ವನಿಯಾಗುತ್ತಿತ್ತು. ಆ ಧ್ವನಿ ಆಗಾಗ್ಗೆ ಕೇಳುತ್ತಲೇ ಇತ್ತು. ಅಬ್ಬಾ, ಆ ಸಿರಿಯನ್ನು ಸ್ಮರಿಸಿಕೊಳ್ಳುವಾಗ ನನಗೆ ರೋಮಾಂಚನವಾಗುತ್ತದೆ. ದೇಹ ಬಿಸಿಯಾಗಿ ಮೈ ಉರಿ ಬರುತ್ತದೆ. ಅವನ ಭೃತ್ಯವರ್ಗವನ್ನು, ಸೇನಾದಳವನ್ನು ವಿವರಿಸಲು ಅಸಾಧ್ಯ. ಗಜಶಾಲೆಯನ್ನು ಪ್ರವೇಶಿಸಿದರೆ ಸಹಸ್ರಾರು ಮದ ತುಂಬಿದ ಆನೆಗಳಿವೆ. ಅಶ್ವಶಾಲೆಯನ್ನು ಸಂದರ್ಶಿಸಿದರೆ ನಾಗಾಲೋಟದಿಂದ ಓಡತಕ್ಕ ಕುದುರೆಗಳಿವೆ. ರಾಜಗೃಹದೊಳಗೆ ಮತ್ತು ಹೊರಗೆ 100 ದಾಸ ದಾಸಿಯರು. ಇನ್ನೂ ಸಾಲದುದ್ದಕ್ಕೆ ಇನ್ನಿತರ ಅರಮನೆಗಳಿಗೆ ಹೋಲಿಸಲಾಗದ ವೈಭವೋಪೇತವಾದ ಸ್ಫಟಿಕಮಯ ಸೌಧ, ಮಯ ನಿರ್ಮಿತವಾದ ಸಭಾಭವನ ಇತ್ಯಾದಿ. ಇವೆಲ್ಲವುಗಳನ್ನು ಹೇಗೆ ವರ್ಣಿಸಲಿ? ಧರ್ಮರಾಯನಿಗೆ ಸಿಂಹಾಸನವನ್ನು ನಮ್ಮ ಪಿತಾಮಹರು, ಗುರುಗಳು ನೀವೆಲ್ಲರೂ ನೀಡುವಾಗಲೇ ನಾನು ಅಸಮಾಧಾನವಾಗಿದ್ದೆ. ಒಂದಲ್ಲ ಒಂದು ದಿವಸ ಧೃತರಾಷ್ಟ್ರ ಸಂತತಿಯು ಕುರುದೊರೆಯಾಗುವ ಬದಲು ಪಾಂಡುರಾಜನ ಬಳಗವು ರಾಜ ಗದ್ದುಗೆಯನ್ನು ಆಳುತ್ತಿದೆ ಎಂಬುದಾಗಿ ಖಿನ್ನನಾದೆ. ನನ್ನ ಆ ಊಹೆಗಳು ಈಗ ದೃಢವಾಗಿದೆ. ಭೂಮಂಡಲದ 2 ಅರಸರನ್ನು ಬಿಟ್ಟರೆ ಎಲ್ಲರೂ ಧರ್ಮಜನಿಗೆ ಕಪ್ಪ ಕಾಣಿಕೆಗಳನ್ನು ಅರ್ಪಿಸಿದರು. ದ್ವೌಕರೌ ನ ಪ್ರಯಚ್ಛೇತಾಂ ಕುಂತಿಪುತ್ರಾಯ ಭಾರತ ಸಂಬಂಧಿಕೇನ ಪಾಂಚಾಲಾಹ ಸಖ್ಯೇನಾಂಧಕವೃಷ್ಣಯಃ. ಬಂಧುತ್ವದಿಂದಾಗಿ ಪಾಂಚಾಲ ದೊರೆಯಾದ ದೃಪದನು ಮತ್ತು ಮಿತ್ರತ್ವದ ಕಾರಣದಿಂದಾಗಿ ಅಂಧಕ ವೃಷ್ಣಿಗಳು ಕಪ್ಪ ಕಾಣಿಕೆಗಳನ್ನು ನೀಡಲಿಲ್ಲ. 88,000 ಧರಣಿಯ ಸುರರು 10,000 ಹೊನ್ನುಗಳನ್ನು ದಕ್ಷಿಣೆಯನ್ನಾಗಿ ಪಡೆದಿದ್ದಾರೆ.
ಅಪ್ಪ, ಆ ಯುಧಿಷ್ಠಿರ ಸಹಿತ ನೀನು ಈ ಹಸ್ತಿನಾವತಿಯಲ್ಲಿ ಇರು. ನನ್ನ ಮನಸ್ಸು ಬೇಗುದಿಗೊಂಡಿದೆ, ಅರೆಕ್ಷಣ ಸಹಿಸಲಾರೆ. ನನಗೆ ಅಪ್ಪಣೆಯನ್ನು ಕೊಡು. ಈಗಲೇ ಈ ರಾಜಧಾನಿಯನ್ನು ಬಿಟ್ಟು ಹೋಗುತ್ತೇನೆ. ನೀನು ಮತ್ತು ಪಾಂಡವರು ಸುಖವಾಗಿರಿ. ಮಗನ ಮಾತ್ಸರ್ಯದ ನುಡಿಗಳನ್ನು ಆಲಿಸಿ ಸುತನನ್ನು ಸಂತೈಸಿದನು. ನೀನು ಧರ್ಮಜನ ಐಶ್ವರ್ಯವನ್ನು ನನಗೆ ಬಿಡಿಬಿಡಿಯಾಗಿ ವಿವರಿಸಿದೆ. ಅವನು ನಿನ್ನ ಅಣ್ಣನಲ್ಲವೇ? ಅವನು ಮತ್ತು ನೀನು ಈ ಕುರುಕುಲದ ಕುಡಿಗಳಾಗಿರುವುದರಿಂದ ಪರಸ್ಪರ ಸಹಕರಿಸಿಕೊಂಡು ಕಾರ್ಯನಿರತರಾಗಬೇಕು. ಅವನು ನಿನ್ನನ್ನು ಸರ್ವಥಾ ದ್ವೇಷಿಸುವುದಿಲ್ಲವಾದರೂ ನೀನ್ಯಾಕೆ ಹಗೆಯನ್ನು ಸಾಧಿಸುವೆ? ಮರದಲ್ಲಿ ಹುಟ್ಟಿಕೊಂಡ ಗೆದ್ದಲು ಮರವನ್ನು ತಿನ್ನುವ ಹಾಗೆ ನಿನ್ನಲ್ಲಿ ವೃಥ ಅಂಕುರಿಸಿದ ಮಾತ್ಸರ್ಯ ನಿನ್ನನ್ನೇ ದಹಿಸುತ್ತದೆ. ಆತನು ರಾಜಸೂಯ ಯಾಗವನ್ನು ಮಾಡಿ ಅತಿ ಕೀರ್ತಿವಂತನಾಗಿದ್ದಾನೆನ್ನುವ ಭಾವನೆಯನ್ನು ಹೊಂದಿರುವೆಯಾದರೆ ಪಾಂಡವರನ್ನು ಆಮಂತ್ರಿಸಿ ನೀನು ಒಂದು ಯಜ್ಞವನ್ನು ಮಾಡು. ಯಥೇಚ್ಛವಾಗಿ ವಸುಮತೀಶರಿಂದ ಕಪ್ಪ ಕಾಣಿಕೆಗಳನ್ನು ತರಿಸಿ ವಿಜೃಂಭಣೆಯಿಂದ ನೆರವೇರಿಸು. ನೀನು ಸಮ್ಮತಿಸಿದರೆ ಸಾಕು. ನಾನು ಧರ್ಮರಾಯನನ್ನು ಇಲ್ಲಿಗೆ ಕರೆಸುತ್ತೇನೆ. ಆ ಧರ್ಮಜನು ರಾಜ ಋಷಿಯಂತಿದ್ದಾನೆ. ವಾಸ್ತವಿಕವಾಗಿ ಹೇಳುವುದಿದ್ದರೆ ಪಾಂಡುಸುತರು ನಿನ್ನ ಭುಜಗಳಾಗಿದ್ದಾರೆ. ಆ ಭುಜಗಳನ್ನು ಕಡಿದುಕೊಳ್ಳುವ ದುಡುಕತನ ಸಲ್ಲದು. ಪಾಂಡುವಿನ ಮಕ್ಕಳು ಸ್ವಂತ ಸುತರೆನ್ನುವ ಭಾವನೆ ನನಗಿದೆ. ಅವರು ಉಂಡು ಬದುಕುವುದರಲ್ಲಿ ಮೆರೆಯುವುದರಲ್ಲಿ ನೀನು ಮತ್ಸರಿಸಬೇಡ. ಆ ಅರಸ ಯುಧಿಷ್ಠಿರನು, ಧರ್ಮಿಷ್ಠನು ಮತ್ತು ತಮ್ಮಂದಿರಾದ ಪವನಜ ಮೊದಲಾದವರು ನಿಜ ವಿನಯಾನ್ವಿತರು. ಸ್ವಸಂತುಷ್ಟಃ ಸ್ವಧರ್ಮಸ್ಥೋ ಯಸ್ ವೈ ಸುಖಮೇಧತೆ. ಮಗನೇ, ಯಾವಾಗಲೂ ಸ್ವಸಂತುಷ್ಟನಾಗಿ ಸ್ವಧರ್ಮಸ್ಥನಾಗಿ ಇರುವವನೇ ಸುಖಿಯಾಗಿರುತ್ತಾನೆ. ಪಾಂಡವರನ್ನು ವಿರೋಧಿಸಬೇಡ, ಅವರನ್ನು ವಾತ್ಸಲ್ಯದಿಂದ ನೋಡು. ಅನ್ಯೋನ್ಯರಾಗಿ ಪ್ರೇಮಮಯವಾದ ಜೀವನವನ್ನು ಸಾಗಿಸಿರಿ. ಧರ್ಮರಾಯನ ಸ್ನೇಹಮಯ ಭಾವನಾ ವೃಕ್ಷಕ್ಕೆ ಕೊಡಲಿ ಏಟು ಹಾಕಬೇಡ. ಕೌರವನಿಗೆ ತಂದೆಯ ನೀತಿವಾಕ್ಯ ಪಥ್ಯವಾಗಲಿಲ್ಲ. ಪಿತೃಮಹಾಶಯರೇ, ಜಿತೇಂದ್ರಿಯರಾದ ನಿಮ್ಮ ಮತ್ತು ನಮ್ಮ ಚಿಂತನೆಗೆ ಬಹಳ ವ್ಯತ್ಯಾಸವಿದೆ. ರಾಜನಾದವನು ಸಾಮಾನ್ಯ ಜನರು ಅನುಸರಿಸುವ ನೀತಿಗಿಂತ ಬೇರೆ ನೀತಿಯನ್ನು ಅನುಸರಿಸಬೇಕಾಗುತ್ತದೆ. ಚುರುಕು ಬುದ್ಧಿಯುಳ್ಳ ಸಾರಥಿಯು ರಣರಂಗದಲ್ಲಿ ಅಶ್ವಗಳನ್ನು ಚಮ್ಮಟಿಗೆಯಿಂದ ತಿವಿದು ರಥವನ್ನು ಬೇಕಾದಲ್ಲಿಗೆ ಕೊಂಡೊಯ್ದು ಯುದ್ಧ ಮಾಡಿ ವೈರಿಯನ್ನು ಜಯಿಸುವಂತೆ ನಾನು ಸಕಲ ಉಪಾಯಗಳನ್ನು ಹೂಡಿ ಧರ್ಮರಾಯನನ್ನು ಓಡಿಸಬೇಕು. ಧರ್ಮಜನನ್ನು ಬಡವನನ್ನಾಗಿ ಮಾಡಲು ಒಂದು ಉಪಾಯವನ್ನು ಹುಡುಕಬೇಕಾಗಿದೆ. ಆಗ ಬಳಿಯಲ್ಲೇ ಇದ್ದ ಶಕುನಿಯು ಮೆಲ್ಲನೆ, ಮಗನ ಅಭ್ಯುದಯದಲ್ಲಿ ಲವಲವಿಕೆ ಇದೆಯಾದರೆ ನಿಮ್ಮೊಂದಿಗೆ ನಾನು ಸಹಕರಿಸಬಲ್ಲೆ. ನಾನು ಪಗಡೆಯಾಟದಲ್ಲಿ ನಿಷ್ಣಾತನು. ಮಹಾರಾಜ, ಪಗಡೆಯಾಟದ ಮಣೆಯೇ ನನ್ನ ರಥ, ಕಾಯಿಗಳೇ ನನ್ನ ಧನಸ್ಸು, ದಾಳವೇ ನನ್ನ ಬಾಣವಾಗಿದೆ. ಅದರ ಮೇಲಿರುವ ಚಿಹ್ನೆಯೇ ನನ್ನ ಬಿಲ್ಲಿನ ಹಗ್ಗ. ಇವುಗಳ ಸಹಾಯದಿಂದ ಪ್ರಪಂಚವನ್ನು ಗೆಲ್ಲಬಲ್ಲೆ. ದುರ್ಯೋಧನನು, ಅಪ್ಪ, ನನ್ನ ಮಾವನವರು ಪಾಂಡವರ ಸಕಲೈಶ್ವರ್ಯವನ್ನು ದೋಚಬಲ್ಲ ಮಹಾಚಾಣಾಕ್ಷರಾಗಿದ್ದಾರೆ. ಪಾಂಡುಜಾತರನ್ನು ಇಲ್ಲಿಗೆ ಆಮಂತ್ರಿಸುವ ಮಹದುಪಕಾರವನ್ನು ನೀವು ಮಾಡಬೇಕು ಎಂದನು. ಧೃತರಾಷ್ಟ್ರನ ಯಾವ ಧರ್ಮೋಕ್ತಿಯೂ ಪ್ರಯೋಜನವಾಗದೆ ವಿದುರನು ಹಿಂದೆ ನುಡಿದಿದ್ದ ಭವಿಷ್ಯವನ್ನು ನೆನೆದನು. ಗತಲೋಚನನ ಪರಿಸ್ಥಿತಿ ಕತ್ತರಿಯ ಮಧ್ಯೆ ಸಿಕ್ಕಿದಂತಾಯಿತು. ಮುಂದಿನ ವಿಷಯ ವಿದುರನ ಮೂಲಕ ದ್ಯೂತಕ್ಕೆ ಆಮಂತ್ರಣ. ಸಹಸ್ರ ಕಂಬಗಳನ್ನೊಳಗೊಂಡಿರುವ ತೋರಣ ಸ್ಫಟಿಕ ಎಂಬ ಭವ್ಯ ಸಭಾಮಂದಿರ ನಿರ್ಮಾಣವಾಯಿತು. ಸುತ್ತಳತೆಯಲ್ಲಿ 2 ಚದರ ಯೋಜನೆಗಳಿದ್ದ ಕಂಬಗಳ ಮೇಲೆ ವಜ್ರಲೇಪನವಿತ್ತು. ರಾಜನು ವಿದುರನಲ್ಲಿ ಪಾಂಡವರನ್ನು ಆಮಂತ್ರಿಸಿ ಬರುವಂತೆ ಆಜ್ಞೆ ಇತ್ತನು. ಧೃತರಾಷ್ಟ್ರನ ಪುತ್ರ ವ್ಯಾಮೋಹದಿಂದ ವಿದುರನಿಗೆ ಮೈ ನಡುಕ ಉಂಟಾಯಿತು. ಆಗ ಧೃತರಾಷ್ಟ್ರನು, ವಿದುರ, ನಿನ್ನ ಭಾವೋದ್ವೇಗವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ಏನು ಮಾಡುವುದು? ಇದು ವಿಧಿಯ ಕೈವಾಡವಾಗಿದೆ. ಕಾಲನ ಇಚ್ಛೆಗೆ ಸರಿಯಾಗಿ ಕುಣಿಯಬೇಕಾದ ಗೊಂಬೆಗಳು ಮಾತ್ರ ನಾವು ಎಂದನು. ವಿದುರನು ರಾಜನ ಅಪ್ಪಣೆಯನ್ನು ಶಿರಸಾವಹಿಸಿ
ಖೇದದಿಂದ ಧರ್ಮಜನಲ್ಲಿಗೆ ತೆರಳಿದನು. ಮಹಾತ್ಮನಾದ ವಿದುರನನ್ನು ಕಂಡೊಡನೆ ಯಥೋಚಿತವಾಗಿ ಸತ್ಕರಿಸಿ ಅಂಧ ನೃಪಾಲನ ಕ್ಷಮೆಯನ್ನು ವಿಚಾರಿಸಿದನು. ಯಮಸುತ ಧೃತರಾಷ್ಟ್ರನು ತನ್ನ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸುಖ ಸಂತೋಷದಿಂದ ಇದ್ದಾನೆ. ಅರಸನು ನೂತನವಾದ ಸಭಾಮಂಟಪವೊಂದನ್ನು ನಿರ್ಮಿಸಿದ್ದಾನೆ. ಅದನ್ನು ನೀನು ಸಂದರ್ಶಿಸಬೇಕು ಎನ್ನುವುದು ಮಹಾರಾಜನ ಅಪೇಕ್ಷೆಯಾಗಿದೆ. ಆ ಸಂತೋಷ ಸಮಾರಂಭದಲ್ಲಿ ವಿನೋದಾರ್ಥವಾಗಿ ದ್ಯೂತ ಏರ್ಪಾಡು ಮಾಡಲ್ಪಟ್ಟಿದೆ. ಆ ಅಕ್ಷ ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ರಾಜನ ಇಚ್ಛೆಯಾದುದರಿಂದ ಆಹ್ವಾನವನ್ನು ಅಂಗೀಕರಿಸು. ಧರ್ಮರಾಜನ ಚಿತ್ತ ವಿಚಲಿತವಾಯಿತು. ಇದೇನು ವಿದುರ, ಪಗಡೆಯಾಟವು ಪ್ರಥಮತಃ ಸಂತಸವನ್ನು ತರಬಹುದಾದರೂ ಅಂತ್ಯದಲ್ಲಿ ಅದು ಕಲಹದಲ್ಲಿ ಕೊನೆಗೊಳ್ಳಬಹುದು. ಹಾಗೆಂದು ದೊಡ್ಡಪ್ಪನ ಆಮಂತ್ರಣವನ್ನು ತಿರಸ್ಕರಿಸುವಂತಿಲ್ಲ. ಆದ್ದರಿಂದ ನೀನು ಆದೇಶಿಸಿದಂತೆ ನಡೆದುಕೊಳ್ಳುತ್ತೇನೆ ಎಂದನು. ವಿದುರನು, ಮಗು, ನಿನ್ನ ಅಭಿಪ್ರಾಯ ಉಚಿತವಾಗಿದೆ. ರಾಜನಿಗೆ ನಾನು ಚೆನ್ನಾಗಿ ಬುದ್ಧಿ ಬೋಧಿಸಿದರೂ ಒಪ್ಪದೆ ಆಮಂತ್ರಿಸುವ ಹಠ ತೊಟ್ಟನು. ಅಲ್ಲಿ ಕೈಚಳಕವುಳ್ಳ ಕೈತವದ ಶಿಕ್ಷಾಗುರು ಶಕುನಿ ಇದ್ದಾನೆ. ಇನ್ನು ವಿವಿಂಶತಿ, ಚಿತ್ರಸೇನ, ಸತ್ಯವ್ರತ, ಪುರುಮಿತ್ರ, ಜಯ ಇವರೆಲ್ಲರೂ ಬರುತ್ತಾರೆ ಎಂದನು. ಧರ್ಮಜನು, ಆಗಲಿ ವಿದುರ, ಇದರಲ್ಲಿ ಏನೋ ಮೋಸವಿದೆ. ವಿಧಿಯ ಕೈವಾಡವನ್ನು ಯಾರೂ ತಪ್ಪಿಸಲಾರರು. ನಾನು ದ್ಯೂತವನ್ನಾಡಲು ಇಚ್ಛಿಸುವುದಿಲ್ಲವಾದರೂ ಶಕುನಿಯೇ ಆಮಂತ್ರಿಸಿದರೆ ಬೇಡ ಎನ್ನಲಾರೆ. ಅದು ನನ್ನ ಸ್ವಾಭಿಮಾನದ ಪ್ರಶ್ನೆಯಾಗಿದೆ ಎಂದನು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರೆಸೋಣ. ಧನ್ಯವಾದ.